ನಮಸ್ಕಾರ. ನಾನು ಕದ್ದ ಕತೆ 22. ಈ ಕತೆ ನನ್ನನ್ನು ಮೂರ್ಖನನ್ನಾಗಿ ಮಾಡಿರ್ತಕ್ಕಂಥ ಒಂದು ಕತೆ. ಅಂದರೆ ಫೂಲ್ ಆಗ್ಬಿಟ್ಟು ಈ ಕತೆ ಓದಿ. ಇದು ಇಂಗ್ಲೀಷ್ ಭಾಷೆಯಿಂದ ಕದ್ದಿದ್ದ ಕತೆ. ಇದು ಸಾಹಿತ್ಯ ದೃಷ್ಟಿಯಿಂದ ಸುಂದರವಾಗಿರ್ತಕ್ಕಂಥ ಕತೆ. ನಿಮಗೂ ಹಲವಾರು ಅಂಶಗಳಲ್ಲಿ ಇದು ಹಿಡಿಸುತ್ತೆ ಅಂದ್ಕೊಂಡಿದ್ದೀನಿ. ಅವನ್ನೆಲ್ಲ ನಾನು ಇಲ್ಲಿ ಹೇಳಿದರೆ ಸ್ವಾರಸ್ಯ ಹೊರಟೋಗ್ಬಿಡುತ್ತೆ. ನೀವೇ ಏನೇನು ನಿಮಗೆ ಅನಿಸುತ್ತೆ ಅದನ್ನು ಹುಡುಕೊಳ್ಳಿ. ನೇರವಾಗಿ ಕತೆ ಬಂದುಬಿಡ್ತೀನಿ. ಆ ಓಣಿಯಲ್ಲಿ ಏನಾಗಿರುತ್ತೆ ಅಂತಂತಂದರೆ, ಆತ ಭಾಳ ಡೀಸೆಂಟ್, ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ. ಬೆಳಿಗ್ಗೆ ಆ ಒಂದು ಬ್ಯಾಗನ್ನು ಗಿಟಾರ್ನ ನೇತಾಕೊಂಡು ಹೊರಟ ಅಂತಂತಂದರೆ ರಾತ್ರಿ 9-10 ಗಂಟೆ ತನಕ ಅವನಲ್ಲಿ ಸುಳಿಯಲ್ಲ. ಮನೆಯದು ಏನಿಲ್ಲ, ಲಾಕ್ ಹಾಕ್ಬಿಡ್ತಾನೆ, ಇಂಟರ್ಲಾಕ್ ಹಾಕೊಂಡು ಹೊರಟು ಹೋಗ್ಬಿಡ್ತಾನೆ. ಅವನು ಗದ್ದಲ ಗಲಾಟೆ ಇರಲ್ಲ. ಆದರೆ ರಾತ್ರಿಯ 9, 10, 11 ಗಂಟೆಯಿಂದ ಶುರುವಾಗುತ್ತೆ ಅವನ ಗದ್ದಲ. ಇದು ದಿವಸ ನಡೀತಿರ್ತಕ್ಕಂಥ ಗದ್ದಲ. ಅಕ್ಕಪಕ್ಕದವರಿಗೂ ಭಾಳ ಕಿರಿಕಿರಿ ಆಗಿರುತ್ತೆ. ಅವರು ಓನರ್ಗೆ ಹೇಳಿರ್ತಾರೆ, ಮಾಡಿರ್ತಾರೆ, ಕಂಪ್ಲೇಂಟ್ಗಳಾಗಿರ್ತವೆ. ಅವನು ಏನನ್ನೂ ಸಹ ಮಾತಾಡೋದಿಲ್ಲ. ಈಗಲೂ ಸಹ ಏನಾಯಿತು, ಆವತ್ತು ಬಂದ ಮನೆ ಬೀಗ ತೆಗ್ದ, ಒಳಗಡೆ ಲಾಕ್ ಮಾಡ್ಕೊಂಡ, ಹೋದ. ಅವನ ಹೆಂಡ್ತಿ ಬ್ಯಾಟ್ಯಾರನ ಒಂದು ಹೊಡೆದ. ಅವನ ಹೆಂಡ್ತಿ ಕಿರ್ಚ್ಕೊಂಬಿಟ್ಲು, ಹಂಗೆ ಬಿದ್ದುಬಿಟ್ಲು. ಮತ್ತೆ ಎತ್ತಿಬಿಟ್ಟು ಮತ್ತೆ ಕಪಾಳಕ್ಕೆಲ್ಲ ಹೊಡೆದು ಅಲ್ಲಿ ಬೆಡ್ ಮೇಲೆ ತೆಗೆದು ಬಿಸಾಕದ. ಅವಳು ಓ ಅಂತ ಅಳ್ತಾ ಇದ್ಲು. ಮತ್ತೆ ಸುಮ್ಮನಾದ. ಒಂದು ಗ್ಲಾಸ್ ತಗೊಂಡು ಅದರಲ್ಲಿ ಟಳ್ಳನ ಹೊಡೆದ ಅದನ್ನು. ಆ ಗ್ಲಾಸ್ ತಗೊಂಬಿಟ್ಟು ಅವಳು ಎದುರಿಗೆ ಹೋದ, ಚುಚ್ಚುತ್ತೀನಿ ಅಂತ. ಅವಳು ಅಯ್ಯೋ ಬೇಡ 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 ಅಂತ ಕಿರ್ಚಿದ್ಲು. ಆದರೂ ಸಹ ಮತ್ತೆ ಸುಮ್ಮನಾಗಿ ಮತ್ತೆ ಬಿಟ್ಟ. ಮತ್ತೆ ಸುಮ್ಮನೆ ಸೈಲೆಂಟ್ ಆದ. ಒಂದು 5 ನಿಮಿಷ ಕಾಫಿ ಮಾಡ್ಕೊಂಡ. ಅವನೆಯ ಕುಡಿತೀಯಾ ಅಂತಂತ ಅವನ ಹೆಂಡ್ತಿಗೆ ಹೇಳ್ದ. ಅವಳಿಲ್ಲ ಅಂತಂತಂದ್ಲು. ಕೊನೆಗೆ ಮತ್ತೇನು ಮಾಡ್ದ, ಮತ್ತೇನೋ ತಗೊಂಬಿಟ್ಟ. ಬೀರ್ ತೆಗ್ದ, ಆ ಕಡೆ ಬಿಸಾಕದ, ಬಟ್ಟೆಗಳನ್ನು ತೆಗ್ದ ಬಿಸಾಕದ, ನಲ್ಲಿ ನೀರು ಚೆಲ್ದ, ಮತ್ತೆ ಪಟಾರ್ನಂಗೆ ಹೊಡೆದ. ಮತ್ತೆಲ್ಲ ಆಗೋಯ್ತು. ಅಕ್ಕಪಕ್ಕದವರಿಗೆಲ್ಲವ ಗಾಬರಿ ಆಗೋಗ್ಬಿಡ್ತು. ಏನಪ್ಪ ಹಿಂಗೆ ಹೆಂಡ್ತಿಗೆ ಹಿಂಗೆ ಹೊಡಿತಾನಲ್ಲ ಅಂತ ಅವರಿಗೆ ಗಾಬರಿಯಿಂದ ಗಾಬರಿ. ಆ ಹೆಂಡ್ತಿನ ಇವತ್ತಿನವರೆಗೂ ಸಹ ಅಲ್ಲಿ ಇರೋರಿಗೆ ಒಬ್ರಿಗೂ ತೋರಿಸಿಲ್ಲ ಅವನು. ಪಾಪ ಒಳಗಡೆನೆ ಅವುಗಳನ್ನು ಲಾಕ್ ಮಾಡ್ಕೊಳ್ಳೋದು, ಇವನು ಹೊರಗೆ ಹೋಗೋದು. ಇದೇ ರೀತಿ ಆಗ್ತಾ ಇರುತ್ತೆ. ಅವತ್ತಾಗೋರು ತುಂಬ ಅಕ್ಕಪಕ್ಕದವರೆಲ್ಲ ಬೇಜಾರಾಗ್ಬಿಡ್ತಾರೆ. ಅವನ ಹೆಂಡ್ತಿಗೆ ಗೋಡೆಗೆಲ್ಲ ಫೇಡ್ ಅನ್ನಂಗೆ ಹೊಡಿತಾನೆ. ಆ ಗೋಡೆಗೆ ಎಲ್ಲ ಹೊಡೆದಾಗ ಆ ಸೌಂಡಿಗೆ ಜನಗಳಿಗೆ ಗಾಬರಿ ಆಗೋಗ್ಬಿಡುತ್ತೆ. ಇಲ್ಲಿ ಸತ್ತೋಗ್ಬಿಡ್ತಾಳು ಅಂತವ ಎಲ್ಲರೂ ಓನರ್ ಹತ್ರ ಓಡ್ಬಿಟ್ಟು ಬರ್ರಿ ಅವ್ನು ಹೊಡಿತಾ ಇದ್ದಾನೆ ಆ ಹುಡುಗಿಗೆ, ದಯವಿಟ್ಟು ಬಿಡಿಸ್ಬರ್ರಿ, ಹಿಂಗೆ ಅಂತ ಜನ ಎಲ್ಲ ಕಂಪ್ಲೇಂಟ್ ಮಾಡಿಬಿಡ್ತಾರೆ. ಆವಾಗ ಪಾಪ ಓನರು ಹೋಗ್ರಿ ಅವನ ಇದ್ದ ಒಳ್ಳೆ ಕತೆ, ಅದು ಹೆಂಗೆ ಒಳ್ಳೆ ದಿವಸ ಯಾರು ಹೇಳ್ತಾರೆ ರೀ ಅವನಿಗೆ, ಹಿಂಗೆ ಅಂತಾರೆ. ಆದರೂ ಓನರನ್ನ ಕರ್ಕೊಂಬರ್ತಾರೆ. ಆ ಓನರ್ನ ಕರ್ಕೊಂಬಂದಾಗ ಅವನು ಎಷ್ಟೊತ್ತು ಬಾಗಿಲು ಬಡದ ಮೇಲೆ ಬರ್ತಾನೆ. ಬಂದ್ಬಿಟ್ಟು ಬಾಗಿಲು ತೆಗೆದ್ಬಿಟ್ಟು ಹಿಂಗೆ ಮುಖಂಗೆ ಹೊರಗೆ ಹಾಕ್ತಾನೆ. ಜನ ಎಲ್ಲ ನೋಡ್ತಾ ಇರ್ತಾರೆ ಗಾಬರಿಯಿಂದವ. ಏನಾದು ನಿನ್ನ ಗಲಾಟೆ, ಅಕ್ಕಪಕ್ಕದವ್ರು ಬದುಕಬೇಕೋ ಬೇಡವಾ, ಅದೇನು ಹುಷಾರಾಗಿ ಅದೇನು ಗೊತ್ತಾಯ್ತಲ್ಲ, ಅಕ್ಕಪಕ್ಕದವರಿಗೆಲ್ಲ ತೊಂದರೆ ಆಗಬಾರ್ದು ಅಂತಂತ ಅವರು ಓನರ್ ಅಂತಾರೆ. ಆಯಿತು ಸರ್ ಅಂತ ಹೇಳ್ತಾರೆ. ತುಂಬ ಡೀಸೆಂಟಾಗಿ ಮಾತಾಡ್ತಾನೆ. ಕೆಲವ್ರು ಹಂಗೂ ಹಿಂಗೂ ಒಳಗೆ ಬಗ್ಗೆ ನೋಡ್ತಾರೆ ಪಾಪ. ಆನಂತರ ಅವರೆಲ್ಲ ಆ ಕಡೆ ಈ ಕಡೆ ಜನ ಹೋಗ್ತಾರೆ, ಓನರು ಹೋಗ್ತಾನೆ. ಇವನು ಮತ್ತೆ ಬಾಗಿಲು ಬಡ್ದು ಅವತ್ತು ಮಾಲ್ಕ ಅಂತಾನಲ್ಲ, ಸುಮ್ಮನೆ ಸದ್ಯ ಇವತ್ತಿನ ಮುಗೀತು ಅಂತಂತಾರೆ. ಮಾರನೇ ಸಹ ಅದೇ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಲಾಕ್ ಮಾಡ್ಕೊತಾನೆ, ನೀಟಾಗಿ ಹೋಗ್ತಾನೆ. ಎಷ್ಟೋ ಹುಡುಗಿರು ಅವ್ನು ನೋಡ್ತಾ ಇರ್ತಾರೆ. ಯಾಕೆಂದ್ರೆ ಅವನು ಬೆಳಿಗ್ಗೆ ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಭಾಳ ಡೀಸೆಂಟು. ಮನೆ ಒಳಗೆ ಮಾತ್ರ ಕೆಟ್ಟದಾಗಿ ಬಿಹೇವ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಮತ್ತೆ ಮಾರನೇ ದಿವಸ ರಾತ್ರಿ 10:30, 11 ಗಂಟೆಗೆ ಬರ್ತಾನೆ. ಬಂದಿದ್ದೆ ಅವನು ಮತ್ತೆ ಆರ್ಭಟ ಶುರುವಾಗುತ್ತೆ. ಪಟಾರನಾಗ ಅವನ ಹೆಂಡ್ತಿ ಮತ್ತೆ ಹೊಡಿತಾನೆ. ಅವಳು ಕಿರಿಚಿತಾಳೆ, ಗೋಡೆ ಬಡಿತಾನೆ, ಕನ್ನಡಿ ತೆಗೆದ್ಬಿಟ್ಟು ಟಳ್ಳನ ಹೊಡೆದಾಕ್ತಾನೆ, ಬೀರ್ ತೆಗೆದು ಬಿಸಾಕ್ತಾನೆ. ಕ್ಯಾಟ್ದಾಗ ಅವನ ಹೆಂಡ್ತಿ ಬೈತಾನೆ. ಆ ಹೆಣ್ಮಗಳು ಕಿರ್ಚಾಡುತ್ತೆ, ಕೂಗಾಡುತ್ತೆ, ಬದುಕ್ಸ್ರಿ, ಹಂಗೆ ಹಿಂಗೆ ಅಂತ ಕೂಗಾಡುತ್ತೆ.
ಆದರೆ ಜನಗಳು ಅಸಹಾಯಕರು. ಮತ್ತೆ ಜನಗಳೆಲ್ಲ ಸೇರ್ಕೊತಾ ಇದ್ದಾರೆ. ಇವನಿಗೆ ಏನು ಆವೇಶ, ಇವತ್ತು ನೀನು ಸಾಯಿಸ್ತೀನಿ, ಬಿಡಲ್ಲ ಬಿಡಲ್ಲ ಅಂತಂತ ಕೂಗ್ತಾನೆ. ಆವಾಗ ಅವಳು ಹೆಣ್ಮಗಳು ಕಿರ್ಚಾಡಿಡ್ತಾಳೆ, ಗೋಡೆ ಬೇಡ ಅನ್ನಂಗೆ ಬಡಿತಾನೆ. ಕೊನೆ ಚಾಕು ತಕ್ಕಂತಾನೆ. ಅವಳು ಬೇಡ ಬೇಡ ಅಂತಿರ್ತಾಳೆ, ಆದರೂ ಏನು ಬಿಡೋದಿಲ್ಲ. ಹೋಗಿ ಚಾಕನ ಹಾಕೇ ಬಿಡ್ತಾನೆ ಚಾಕನ ಅವಳ ಹೊಟ್ಟೆಗೆ. ಪಾಪ ಅವಳು ಸತ್ತೋಗ್ಬಿಡ್ತಾಳೆ. ಬುಳು 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 ರಕ್ತ ಹಿಂಗೆ ಇಳಿತಾ ಹೋಗುತ್ತೆ. ಆ ನಂತರ ಆಗೋ ಅವನು ಆ ಚಾಕ ತೆಗೆದು ಬಿಸಾಕಿ ಆಗೋ ಅಲ್ಲಿ ಸಿಂಕಲ್ಲಿ ಕೈಯನ್ನು ತೊಳ್ಕೊಳ್ತಾನೆ. ಅಲ್ಲಿ ನೀರು ಕೈಯೆಲ್ಲ ತೊಳ್ಕೊಂಬಿಟ್ಟು ಕೈ ಒರೆಸ್ಕೊತಾನೆ. ನೀನು ಮುಗೀತಿಲ್ಲಿಗೆ ಆಟ, ಹಿಂಗೆ ಹಿಂಗೆ ಅಂತಾನೆ. ಮತ್ತೆ ಹೂ ವಾ ಹೂ ವಾ ಹೂ ಅಂತಂತ ಕಿರ್ಚಾಡ್ತಾನೆ, ಕೂಗಾಡ್ತಾನೆ, ಗಿಟಾರ್ನ ಹೊಡ್ಕೊಂಡು ಸೌಂಡ್ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ಗ್ಲಾಸ್ಗಳ್ನ ಹೊಡೆದಾಕ್ತಾನೆ. ಆನಂತರ ಕಾಫಿದನ್ನ ಇದನ್ನ ತೆಗೆದು ಬಿಸಾಕ್ತಾನೆ. ಏನು ಬೇಕು ಹೆಂಗೆಲ್ಲ ಇದು ಮಾಡಿಬಿಡ್ತಾನೆ. ಆವಾಗ ಆ ಹುಡುಗಿ ಸತ್ತೋಗಿದ್ದಕ್ಕೆ ಅಕ್ಕಪಕ್ಕದ ಮನೆಯವರಿಗೆಲ್ಲವ ತುಂಬ ನೋವಾಗೋಗ್ಬಿಡುತ್ತೆ. ಸೀದಾ ಓನರ್ ಹತ್ರ ಓಡ್ಬಿಡ್ತಾರೆ. ಓನರ್ ಹತ್ರ ಓಡ್ಬಿಟ್ಟು, ಬರ್ರಿ ಅವ್ರ ಹೆಂಡ್ತಿ ಸಾಯಿಸಿದ್ದಾನೆ, ಬರ್ರಿ ಬರ್ರಿ ಅಂತ. ಆ ಓನರ್, ಅಯ್ಯೋ ನಿಮ್ಮ ವಿದ್ದಿದ್ದವೇ ಮಾರಾಯರ, ಏನು ದಿವಸ ಅವಂದು ನಿಮ್ಮದು ಏನಾತ್ಲಾಗ ಒಂದು ರಾಜಿ ಮಾಡ್ಕೊಂಡು ಹೋಗಬೇಕು, ಇದೇನಿದು ಅಂತಂತಾರೆ. ಆವಾಗ ಇಲ್ಲ ಬರ್ರಿ ಹೆಂಡ್ತಿ ಸಾಯಿಸಿದ್ದಾನೆ, ನಾವೆಲ್ಲ ಸಾಕ್ಷಿ ಹೇಳಕ್ಕೆ ಬರೋದಿಲ್ಲ, ನೀವೇ ಬರ್ರಿ ಅಂತ. ಅವನು ಬರ್ತಾನೆ. ಬಂದ್ಬಿಟ್ಟು ಟಟಕ ಟಕ 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 ಹೊಡಿದಾಗ ಆಮೇಲೆ ಬರ್ತಾನೆ. ಎಲ್ಲ ಬಾಗಲ್ ತೆಗಿಯ ಮಾರಾಯ ನೀನು, ಏನ ಮಾರಾಯ ನಿಂದು, ಹಂಗೆ ಜನ ಇಡೀ ಬೀದಿ ಜನ ಎಲ್ಲ ಓಣಿ ಜನ ನಿಂತ್ಕೊಂಬಿಟ್ಟಿರುತ್ತೆ. ಬಾಗಿಲು ತೆಗಿತಾನೆ. ಬಾಗಿಲು ತೆಗೆದಿದ್ದೆ ಸೈ ಜನ ಹಿಂಗೆ ಬಾಗಿಲು ನುಕ್ಕೊಂಬಿಟ್ಟು ಒಳಗೆ ಓಡೋಗ್ಬಿಡ್ತಾರೆ. ಓನರು ಏನೋ ಮಾರಾಯ ನಿಂದು ಅಂತಿರ್ತಾರೆ. ಅಷ್ಟೊಳಗೆ ಜನಗಳು ಒಳಗೆ ಹೋಗ್ತಾರೆ. ಆಶ್ಚರ್ಯ ಅವರಿಗೆ, ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾನೆ ಅಂದರೆ ಮನೇನ ಅವನು. ಅಲ್ಲಿ ಏನೇನು ಜಾಸ್ತಿ ವಸ್ತುಗಳೇ ಇಲ್ಲ. ಎಲ್ಲಿ ಕನ್ನಡಿ ಇರಬೇಕು, ಎಲ್ಲಿ ವಾಸ್ ಇರಬೇಕು, ಎಲ್ಲಿ ಚಿತ್ರಗಳಿರಬೇಕು, ಪ್ರತಿಯೊಂದು ಅಲ್ಲಲ್ಲಲ್ಲೇ ನೀಟಾಗಿದ್ದಾವೆ. ಒಂದೂ ಸಹ ಏನೂ ಆಗಿಲ್ಲ. ಎಲ್ಲ ನೋಡ್ತಾರೆ, ಹೆಂಡ್ತಿ ಎಲ್ಲಿ ಸಾಯಿಸ್ದ, ಎಲ್ಲಿ ರಕ್ತ ಎಲ್ಲೋಯ್ತು ಅಂತಂತಂದರೆ ಎಷ್ಟು ಬೇಗ ತೊಳೆದ್ಬಿಟ್ನ ಅಂತಂತ ನೋಡ್ತಾರೆ. ಎಲ್ಲಿ ಏನೇನೂ ಇಲ್ಲ. ಎಲ್ಲ ಹೊರಗೆ ಬರ್ತಾರೆ. ಇವನು ಸುಮ್ಮನೆ ನಿಂತಿರ್ತಾನೆ ಓನರ್ ಹತ್ರ ಮಾತಾಡ್ಕೊಂಡು. ಜನಗಳೆಲ್ಲ ಒಳಗಡೆಯಿಂದ ಹೋಗಿ ನೋಡ್ಕೊಂಡು ವಾಪಸ್ ಬರ್ತಾರೆ ಹೊರಗಡೆ ಬಂದ ತಕ್ಷಣವೇ ಸರ್ ಏನು ಸರ್ ನೋಡಿ ಸರ್ ಒಮ್ಮನ ಹೊಡೆದೆಲ್ಲೋ ಇದು ಮಾಡಿಬಿಟ್ಟಿದ್ದೀನಿ ಹಂಗೆ ಹೆಂಗೆ ಅಂತಂತಂದ್ರೆ ಓನರು ಹೋಗ್ರಿ ಆ ಕಡೆ ರೀ, ಅವ್ನಿಗೆ ಹೇಳಿದ್ದೀನಿ ಹೋಗ್ರಿ, ಇನ್ಮೇಲೆ ಹಂಗೆ ಮಾಡಲ್ಲ. ಹಂಗೆ ಅಲ್ಲ, ಅವನು ಸಾಯಿಸಿದ್ದು ಅವನು ಒಬ್ಬರು ಮಿಮಿಕ್ರಿ ಕಲಾವಿದ ಕಣ್ರಿ. ಅವನು ಡೈಲಿ ಮಿಮಿಕ್ರಿ ಪ್ರಾಕ್ಟೀಸ್ ಮಾಡ್ತಾನೆ. ಸಾಯಿಸೋದು ಹೆಂಗೆ, ಬದುಕ್ಸೋದು ಹೆಂಗೆ, ಗಾಜು ಹೊಡಿಯೋದು ಹೆಂಗೆ, ಹಿಂಗೆ ಹಿಂಗೆ ಅಂತ. ನೀವು ಅದನ್ನೇ ತಲೆ ತಿಂದು ನಮಗೆ ಹೇಳಕ್ಕೆ ಬರ್ತೀರಾಗಲಾಗಲ್ಲ, ಹೋಗ್ರಿ ಆ ಕಡೆ ಅಂತ. ಜನಗಳು ಅವ್ರು ಫೂಲ್ ಆಗಿದ್ದಕ್ಕೆಲ್ಲ ಹೊರಟೋಗ್ಬಿಡ್ತಾರೆ. ಇವನು ಡೀಸೆಂಟಾಗೆ ಓನರ್ ಹತ್ರ ಬೈಸ್ಕೊತಾನೆ. ಆಯಿತು ಸರ್ ಅಂತ ಒಳಗೆ ಹೋಗ್ತಾನೆ, ಬಾಗ್ಲಾಕಂತಾನೆ. ಓನರ್ ನಗಾಡ್ಕೊಂಡು ಸುಮ್ಮನೆ ಹೋಗ್ತಾನೆ. ನಾವು ಸಹ ಹಿಂಗೆ ಆಗಿದ್ದು ರೀ. ನೋಡ್ರಿ ಹೆಂಗೆಲ್ಲ ಇರ್ತವೆ ಮನುಷ್ಯರದ್ದು ಕಥೆಗಳು ವ್ಯಥೆಗಳಲ್ವ. ನಿಮಗೆ ಈ ಕತೆ ಇಷ್ಟ ಆಗಿದ್ದರೆ ನನ್ನ ಚಾನಲಿಗೆ ಚಂದದಾಗ್ರಿ. ಜಾಸ್ತಿ ಕೇಳಲ್ಲ, ನೀವು ಫೂಲ್ ಆಗಿದ್ರೆ ನಂಗೆ ಗೊತ್ತಿಲ್ಲ. ನಮಸ್ಕಾರ.